ಗಿಲ್ಲಿ ಮತ್ತೆ ಕಾವ್ಯ ಇದೀಗ ಜೋಡಿಯಾಗಿ ಮತ್ತೊಮ್ಮೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ನೋಡ್ತಾ ಇರಬಹುದು ಗಿಲ್ಲಿ ಮತ್ತೆ ಕಾವ್ಯ ಜೋಡಿ ಬರುತ್ತಿರುವುದೇ ಜನರಿಗೆ ತುಂಬಾನೇ ಖುಷಿ ತರಿಸಿದೆ. ಕಾವ್ಯ ಮತ್ತೆ ಗಿಲ್ಲಿ ಈಗ 26ನೇ ತಾರೀಕು ಏಪ್ರಿಲ್ ಇದೇ ತಿಂಗಳು ಪದ್ಮನಾಭನಗರದಲ್ಲಿ ಒಂದು ಈವೆಂಟ್ ಇದೆ. ಸೊ ಅದರಲ್ಲಿ ಉತ್ಸವದಲ್ಲಿ ಸಂಭ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಒಂದು ಜೋಡಿ ಒಟ್ಟಿಗೆ ಬರ್ತಾ ಇದ್ದಾರೆ ಅಂತ ಹೇಳಿ ನೆಕ್ಸ್ಟ್ ಲೆವೆಲ್ ಸೆಲೆಬ್ರೇಷನ್ ಕ್ರೇಜ್ ಇರುತ್ತೆ. ಪೊಲೀಸ್ ಪ್ರೊಡಕ್ಷನ್ಸ್ ಬೌನ್ಸರ್ಸ್ ಗಳು ಎಲ್ಲರೂ ಕೂಡ ಇರ್ತಾರೆ. ಈಗ ಮತ್ತೊಮ್ಮೆ ಅಂದ್ರೆ ಇಷ್ಟು ದಿವಸಗಳ ಅಂದ್ರೆ ಒಂದು 4-5 ಈವೆಂಟ್ಸ್ ಗಳಲ್ಲಿ ಮಾತ್ರ ಇವರು ಜೋಡಿಯಾಗಿ ಕಾಣಿಸ್ಕೊಂಡಿದ್ದು, ಇದೀಗ ಮತ್ತೊಮ್ಮೆ ಜೋಡಿಯಾಗಿ ಬರ್ತಾ ಇದ್ದಾರೆ. ಇಬ್ರು ಕೂಡ ಒಂದು ವಿಚಾರವನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕೂಡ ಸೇರುವಂತ ಸಾಧ್ಯತೆ ಇದೆ. ಪದ್ಮನಾಭನಗರ, ಬೆಂಗಳೂರು. ಸೊ ಇಲ್ಲಿ ಒಂದು ಈವೆಂಟ್ ಸಹ ನಡೀತಾ ಇದೆ. ಸಂಜೆ ಅಷ್ಟೊತ್ತಿಗೆ ಗಿಲ್ಲಿ ಮತ್ತೆ ಕಾವ್ಯ ಅವರು ಎಂಟ್ರಿ ಕೊಡ್ತಾರೆ, ಸ್ಟೇಜ್ ಹತ್ತಿದ್ರೆ ಡ್ಯಾನ್ಸ್ ಮಾಡ್ತಾರೆ, ಹಾಡು ಹೇಳ್ತಾರೆ, ಪರ್ಫಾರ್ಮೆನ್ಸ್, ಮೋಜು ಮಸ್ತಿ ಎಲ್ಲವೂ ಕೂಡ ಇರುತ್ತೆ. ಸೊ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಹೋಗಿ ನೋಡಬಹುದು, ಎಂಜಾಯ್ ಮಾಡಬಹುದು. ಸಿಕ್ಕಾಪಟ್ಟೆ ಜನರಿಗೆ ಈ ಒಂದು ಜೋಡಿ ಅಂದ್ರೆ ಇಷ್ಟ, ತುಂಬಾನೇ ಎನ್ಕರೇಜ್ ಮಾಡಿದ್ದಾರೆ. ಇಲ್ಲಿಯ ತನಕ ಗಿಲ್ಲಿ ಮತ್ತೆ ಕಾವ್ಯಗೆ 46 ಕೋಟಿ ವೋಟ್ಸ್ಗಳು ಬಂದಿದೆ ಅಂದ್ರೆ ಅದು ಸಾಮಾನ್ಯದ ಮಾತು ಅಲ್ಲವೇ ಅಲ್ಲ. ಇದಕ್ಕೆಲ್ಲ ಕಾರಣ ನಿಜವಾಗ್ಲೂ ಕೂಡ ಸುದೀಪ್ ಸರ್ ಅನ್ಬೋದು. ಸುದೀಪ್ ಸರ್ ಅವರ ಒಂದು ಸಪೋರ್ಟ್ ಇಂದಾಗಿ ಗಿಲ್ಲಿ ಇಲ್ಲಿ ತನಕ ಬಂದಿರೋದು, ಇಷ್ಟೊಂದು ಹೆಸರು ಮಾಡ್ತಾ ಇರೋದು. ಎಲ್ಲೇ ಹೋದ್ರು ಕೂಡ ಗಿಲ್ಲಿಗೆ ಕ್ರೇಜ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಗಿಲ್ಲಿ ಮತ್ತೆ ಕಾವ್ಯ ಜೋಡಿ ಒಂದಾಗಬೇಕು ಅಂತ ಜನರು ಕೂಡ ಬಯಸ್ತಾರೆ, ಮತ್ತೆ ಒಟ್ಟಿಗೆ ಕಾಣಿಸ್ಕೋಬೇಕು ಅಂತ ಕೂಡ ಇಷ್ಟಪಡ್ತಿರ್ತಾರೆ. ಬಟ್ ಈಗ ನೋಡಿ ಕಾಣಿಸ್ಕೊಂಡಿದ್ದಾರೆ, ಮತ್ತೊಮ್ಮೆ ಒಟ್ಟಿಗೆ ಸ್ಟೇಜ್ ಹಚ್ತಾ ಇದ್ದಾರೆ. ಸೊ ಜನರಂತೂ ಖುಷಿ ಪಟ್ಟು ಎಂಜಾಯ್ ಮಾಡ್ತಿದ್ದಾರೆ.